ಅಧ್ಯಕ್ಷರಾದ HV ಚಂದ್ರಬಾಬು ಅವರಿಗೆ ಸಭೆಗೆ ಸ್ವಾಗತ ಕೊಡ್ತೀನಿ. ಹಾಲಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಡೈರಿ ಸಮಿತಿ ಚೇರ್ಮನ್, ಯುವಜನ ಸಬಲೀಕರಣ ಮತ್ತೊಂದು ಸಿಕ್ಕಾಪಟ್ಟೆ ಚೇರ್ಮನ್ ಆದ ಮಲ್ಲಿಕಾರ್ಜುನ ರೆಡ್ಡಿ ಅವರು ಈಗ ಸ್ಪರ್ಧೆ ಮಾಡ್ತಿದ್ದಾರೆ. ಅವ್ರಿಗೂ ಸ್ವಾಗತ. ಕೆಲವೊಂದು ಸತ್ಯತೆಯನ್ನ ತಿಳ್ಕೋಬೇಕು. ವಾಟ್ಸಪ್ಪಲ್ಲಿ ಹಾಕೋದೆಲ್ಲ ಒಳ್ಳೆ ಸತ್ಯ ಇದೆ, ಅದಕ್ಕೆ ಡಾಕ್ಯುಮೆಂಟ್ ಇದೆಯಾ, ಅದನ್ನ ಸುಳ್ಳ ಸತ್ಯನ ಅಂತ ಸ್ವಲ್ಪ ಅರಿವು ಮೂಡಿಸ್ಕೊಂಡು ಯಾವ್ದು ಅದೇ ತಿಳ್ಕೊಂಡು ದಯವಿಟ್ಟು ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಮುಂದಿನ ನಿಮ್ಮ ಸೇವೆ ಮಾಡೋಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜಿಲ್ಲಾ ಕಮಿಟಿಯಿಂದ ನಾವು ಸದಾ ಹೊಡೆದಾಟ ಇಟ್ಕೊಂಡು ನಮ್ಮ ಕೆಲಸಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಾವು ಇಷ್ಟು ದಿನ 3 ವರ್ಷದ ಸಪೋರ್ಟ್ ಆಗಿ ಕೆಲಸ ಮಾಡಿ ಸದಸ್ಯರಿಗೋಸ್ಕರ ಕಂಪ್ಲೇಂಟ್ಗಳನ್ನಾಗಲಿ ಪ್ರತಿಯೊಂದು ಸಮಿತಿಗೆ ಬಂದಂತ ಒಂದು ಅಹವಾಲುಗಳನ್ನ ಸ್ವೀಕರಿಸ್ತಾ ನಾವು ಇಷ್ಟು 3 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. 50,651 ರೂಪಾಯಿ ಬಾಡಿಗೆ ಬರ್ತಾ ಇತ್ತು ಸರ್. ನಮ್ಮ ಅಧ್ಯಕ್ಷರು ಸೆಕ್ರೆಟರಿ ಅವರು ಕಮಿಟಿ ಮಾಡಿ ಇದು ಮಾಡಿದ ತಕ್ಷಣ 6,58,361 ರೂಪಾಯಿ ಬಾಡಿಗೆ ಜಾಸ್ತಿ ಬರ್ಸಿರೋದು. ಅಂದ್ರೆ ಪ್ರತಿ ತಿಂಗಳಿಗೆ 1,07,000 ಚಿಲ್ಲರೆ ಪ್ರತಿ ತಿಂಗಳಿಗೆ ಬಾಡಿಗೆ ಜಾಸ್ತಿ ಬರ್ತಾ ಇದೆ. ಇಂಟು 12 ತಿಂಗಳು 12 ಲಕ್ಷ ಆಯ್ತು. ಇಂಟು 10 ವರ್ಷ 1,20,00,000 ದುಡ್ಡು ಹೋಯ್ತು ಸರ್. ಇಲ್ಲಿ ಯಾರು ಮನೆ ದುಡ್ಡು? ಇವ್ರು ಸಂಘಕ್ಕೆ ಸದಸ್ಯರಿಗೆ ಕೆಲಸ ಮಾಡೋದಕ್ಕಾಗಿಲ್ಲ. ಅಟ್ಲೀಸ್ಟ್ ಸಂಘ ನಮ್ಮ ಆಸ್ತಿ ನಮ್ಮ ತಾಯಿ ಅಂತ ಯೋಚನೆ ಮಾಡಿದ್ರೆ ಇದನ್ನ ಕರೆಕ್ಟ್ ಆಗಿ ಸದಸ್ಯರು ಕೆಲಸ ಮಾಡಿಲ್ಲ, ನಮ್ಮ ಸಂಘದ ಆಸ್ತಿನ ನಾವು ಕಾಪಾಡಿ ಹೋಗಿದ್ರು ಕೂತಲ್ಲೇ 1,20,00,000 ದುಡ್ಡು ಬರ್ತಾ ಇತ್ತು. ಇವಾಗ ಜವಾಬ್ದಾರಿ ಇರಲಿಲ್ಲ ಅವ್ರಿಗೆ. ಸಂಘದ ಪೋಸ್ಟಲ್ಲಿ ಕೂತಿದ್ದೀವಿ, ಸದಸ್ಯರಿಗೆ ನಾವು ಸೇವೆ ಮಾಡಬೇಕು, ಸಂಘದ ಆಸ್ತಿನ ನಾವು ಕಾಪಾಡಬೇಕು, ಸಂಘದ ಗೌರವವನ್ನು ಕಾಪಾಡಬೇಕನ್ನೋ ಪ್ರಯತ್ನ ಇರಲಿಲ್ಲ. ಇವತ್ತಿನ ಡೇಟಿಗೆ ಏನು ಮಾಡೋಕ್ಕಾಗಿಲ್ಲ, ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ಅಪಪ್ರಚಾರ ಮಾಡ್ತಾರೆ. ಭಾಗ ಮಾಡಿದೆ ರಾಜಣ್ಣ ಎಷ್ಟು ತಿನ್ಬೋದಣ್ಣ? ಒಂದು ಅರ್ಧದಲ್ಲಿ ಅರ್ಧ ತಿನ್ಬೋದು ಅಷ್ಟೇ. ಈರುಳ್ಳಿ 8 kg ಲೆಕ್ಕ ಬಂದಿದೆ ಪರ್ ಹೆಡ್ ಮೇಲೆ. ಅಮ್ಮ ಗೊತ್ತಿರಲಿ, 8 kg ಈರುಳ್ಳಿ ಒಬ್ಬ ಮನುಷ್ಯನ ಮೇಲೆ ಲೆಕ್ಕ ಬಂದಿದೆ. ಅವ್ರು ತೋರಿಸಿರ್ತಕ್ಕಂಥ ಲೆಕ್ಕ ಇದು ಬರೀ ಒಂದು ಈರುಳ್ಳಿದು ಮಾತ್ರ ಅಲ್ಲ, ಪ್ರತಿ ಒಂದರಲ್ಲೂ ಇದೇ ತರ ಇದೆ ಲೆಕ್ಕ. ಪ್ರತಿ ಒಂದರಲ್ಲೂ ಅವಮಾನ ಇದೆ. ಯಾಕಂದ್ರೆ ಅದು ಇದ್ರೇನೆ ಅವ್ರ ಜೀವನ ನಡೆಯೋದು, ಸಂಘ ಇದ್ರೇನೆ ಜೀವನ ನಡೆಯೋದು ಅವ್ರದ್ದು. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಅವ್ರ ಜೀವನ ನಡೆಯಕ್ ಆಗಲ್ಲ. ಸೊ ಇದೆಲ್ಲ ಹೊರಗಡೆ ಬಂದ್ರೆ ನನ್ನ ಆಸ್ತಿ ಹೋಗ್ತದೆ. ಏನಾದ್ರು ಮಾಡಿ ಜನರಲ್ ಬಾಡಿ ಮೀಟಿಂಗ್ ಹಾಳು ಮಾಡ್ಲಿ. ಆ ಅಣ್ಣ ಯಾರೋ 1,000 ಖರ್ಚು ಮಾಡ್ಕೊಂಡ್ಬಂದು 2,000 ಖರ್ಚು ಮಾಡ್ಕೊಂಡ್ಬಂದು ಸಂಘದ ದುಡ್ಡು 40 ಲಕ್ಷ ಖರ್ಚಾಗ್ತದ. ಮಣ್ಣು ಹಾಳಾಗಿ ಹೋಗ್ಲಿ, ಸಂಘ ಇನ್ನೊಂದು ನಮ್ಗೆ ಬೇಕಾಗಿಲ್ಲ. ನಾವು ಬಚಾವ್ ಆಗ್ಬೇಕು. ಯಾಕಂದ್ರೆ ನಾವು ತಿಂದಾಕಿದೀವಿ. ಪ್ರೂವ್ ಆದ್ರೆ ಜನರಲ್ ಬಾಡಿ ಬುಕ್, ಜನರಲ್ ಬಾಡಿ ಬೈಲಾ ಬುಕ್ ಅಲ್ಲಿ ಅಪ್ರೂವಲ್ ಆದ್ರೆ ನಾನು ಮನೆಗೆ ಹೋಗ್ಬಿಡ್ತೀನಿ, ಬೀದಿಗೆ ಬರ್ತೀನಿ, ಅವಮಾನ ಆಗುತ್ತೆ. ನೇಣಿಗೆ ಹಾಕೊಳ್ಳೋದು ಯಾಕಪ್ಪ? ಅದ್ರ ಬದಲು ಅಲ್ಲೊಂದು ಜನರಲ್ ಬಾಡಿ ಇಷ್ಟೇ ತಂದ್ರೆ ಮುಗಿದೈತಲ್ಲ. ಕರೆಕ್ಟ್ ತಾನೆ? ಈ ಮಾನ ಮರ್ಯಾದೆ ರೋಡಲ್ಲಿ ಹೋಗೋ ಬದಲು 14,000 15,000 ಜನದ ಮುಂದೆ ಮಾನ ಮರ್ಯಾದೆ ಹೋಗೋ ಬದಲು ಒಂದು 50,000 5 ಲಕ್ಷ ಹೋದ್ರೆ ಹೋಗ್ಲಿ ಬಿಡಿ. 5 ಲಕ್ಷ ಹೋದ್ರೆ ಹೋಗ್ಲಿ, ನಂದೇ ದುಡ್ಡು ಅಲ್ಲಿ ತಿಂದಿರೋ ದುಡ್ಡು ಹೋದ್ರೆ ಹೋಗ್ಲಿ. ಸ್ಟೇ ತಂದ್ಬಿಟ್ರೆ ಮುಗಿದೋಯ್ತಲ್ಲ. ಸ್ಟೇ ತಂದ್ಬಿಟ್ರು ಎಷ್ಟು ಸಂಘದ ದುಡ್ಡು ಮಾತ್ರನೇ ಯೋಚನೆ ಮಾಡೋದಲ್ಲ ಸರ್. ಅದು ಸಂಘ ಅಂದ್ರೆ ಇವತ್ತಿನ ಕಾಲಕ್ಕೆ ಒಂದು ಎಮೋಷನ್ ಆಗ್ಬಿಟ್ಟಿದೆ ನಮಗೆಲ್ಲ. ಒಂದು ತಾಯಿ ಮಾತ್ರಕ್ಕೆ, ತಾಯಿ ಸಮಾನಕ್ಕೆ ನಾವು ಅದನ್ನ ಟ್ರೀಟ್ ಮಾಡ್ತಾ ಇದ್ದೇವೆ. ಇವತ್ತು ಎಷ್ಟೋ ಜನ ಇಲ್ಲಿ ಇರ್ತಕ್ಕಂಥವ್ರು ಸ್ವಂತ ದುಡ್ಡಲ್ಲಿ ಬಂದಿರ್ತೀರ. ನಿಮ್ಗೆ ಏನೋ ಸಂಘ ಟಿಕೆಟ್ ಬುಕ್ ಮಾಡಿತ್ತ? TAD ಯಾರಿಗಾದ್ರೂ ಕೊಟ್ಟಿತ್ತ? ನಿಮ್ಗೆ TAD ಯಾರಿಗೂ ಕೊಟ್ಟಿಲ್ಲ ಅಲ್ಲ. ಇಲ್ಲಿ ಇನ್ನೇನಾದ್ರೂ ನಿಮ್ಗೆ ಸಂದೇಹಗಳಿದ್ರೆ, ಸಮಸ್ಯೆ ಏನಾದ್ರೂ ಇರ್ಲೇ, ಈ ಸೋಷಿಯಲ್ ಮೀಡಿಯಲ್ಲಿ ಸಾಕಷ್ಟು ದಿನಗಳಿಂದ ನಾವು ನೋಡ್ತಾನೆ ಇದ್ರ ಏನೇನು ಮಾತಾಡ್ತಾ ಇದ್ರೆ ಏನು ಅಂತ. ನಾವು ನಮ್ಗೆ ಸ್ವಲ್ಪ ಬಿಸಿ ಇದ್ದು ನಾವು ಅವ್ರಿಗೆ ಉತ್ತರ ಕೊಡಕ್ ಆಗದೆ ಇರ್ಬೋದು. 85ರಿಂದ 90 ಜನ ಮೆಂಬರ್ಶಿಪ್ ಇದ್ದೀವಿ. 65ರಿಂದ 70 ಓಟು ನಾವು RR ತಂಡಕ್ಕೆ ಹಾಕ್ತೀವಿ. ಅದಾದ್ಮೇಲೆ ನಂದು ರಿಕ್ವೆಸ್ಟ್, ಇವಾಗ ಮಲ್ಲಿ ಹೆಂಗ್ ಹೇಳಿದ್ನೋ ಅದೇ ರೀತಿ ತಾವು ಭರವಸೆ ಕೊಡ್ಬೇಕು ನಮಗೆ. ನಮ್ಮ ಜಾಗ, ನಮಗೆ ಇಲ್ಲೊಂದು ಸ್ವಂತ ಜಾಗ ಆಗ್ಬೇಕು. ನಮ್ಮ ಗುತ್ತಿಗೆದಾರರಿಗೆ ಒಂದು ಜಾಗ ಕೊಡಿಸಿ, ಇನ್ ಮಿಕ್ಕಿದ್ದು ನಾವು ಕೂಡ ಸೇರಿ ಅಲ್ಲೊಂದು ಒಳ್ಳೆ ಕಟ್ಟಡವನ್ನು ಕಟ್ಕೊಳ್ತೀವಿ.